ಬ್ಯಾಂಕ್ನಲ್ಲಿ ಅಡವಿಟ್ಟ ಚಿನ್ನ ಏನಾಗ್ತಾ ಇದೆ? ಬಿಡಿಸಿ ತಂದಾಗ ವ್ಯತ್ಯಾಸ ಯಾಕೆ ಬರ್ತಾ ಇದೆ? ಗ್ರಾಹಕರ ಆರೋಪ ಏನು? ಬ್ಯಾಂಕ್ ಹೇಳೋದೇನು? ಅಡವಿಟ್ಟ ಚಿನ್ನ ಮಾಯವಾಗಿರುವಂತ ಸುದ್ದಿ ಇದು. ಚಿನ್ನ ನಮ್ಮ ಕಷ್ಟ ಕಾಲದಲ್ಲಿ ಕೈ ಹಿಡಿಯುತ್ತೆ ಅಂತ ಹೇಳಿ ಕೆಲವರು ಖರೀದಿ ಮಾಡಿ ಇಟ್ಕೊಂಡಿರ್ತಾರೆ. ಬ್ಯಾಂಕ್ಗಳಲ್ಲಿ ಒಂದು ವೇಳೆ ನೀವು ಚಿನ್ನವನ್ನ ಅಡ ಇಟ್ಟಿದ್ರೆ ಈ ಸುದ್ದಿಯನ್ನ ಮಿಸ್ ಮಾಡದೆ ನೋಡಲೇಬೇಕಾಗುತ್ತೆ. ನಿಮ್ಮ ಚಿನ್ನದ ತೂಕದಲ್ಲಿ ವ್ಯತ್ಯಾಸ ಆಗಿರಬಹುದು. ಒಂದ್ಸತಿ ತೂಕವನ್ನ ಚೆಕ್ ಮಾಡ್ಕೊಳ್ಳಿ. ಅಡ ಇಟ್ಟಿರೋರ್ಗ ಗಮನಕ್ಕಿದು. ಮೈಸೂರಲ್ಲಿ ಚಿನ್ನ ಅಡ ಇಟ್ಟವ್ರಿಗೆ ಶಾಕ್ ಎದುರಾಗಿದೆ. ಹಿನಕಲ್ನ ಕೆನರಾ ಬ್ಯಾಂಕ್ನಲ್ಲಿ ಅಡ ಇಟ್ಟಿದ್ದವರು ಈಗ ಚಿನ್ನದ ತೂಕದಲ್ಲಿ ವ್ಯತ್ಯಾಸವನ್ನ ನೋಡಿ ಗಾಬರಿಯಾಗಿದ್ದಾರೆ. ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ, ಜೊತೆಗೆ ಆಕ್ರೋಶವನ್ನೂ ವ್ಯಕ್ತಪಡಿಸ್ತಾ ಇದ್ದಾರೆ. ಅಡ ಇಟ್ಟಿದ್ರು, ದುಡ್ಡು ಮತ್ತೆ ಕಟ್ಟಿ ಚಿನ್ನವನ್ನ ಬಿಡಿಸಿ ಮನೆಗೆ ತಗೊಂಡು ಬಂದಿದ್ದಾರೆ. ಆದರೆ ಬಂದು ನೋಡಿದಾಗ, ತೂಕ ಮಾಡಿದಾಗ ವ್ಯತ್ಯಾಸ ಕಂಡು ಬಂದಿದೆಯಂತೆ. ಅಡಮಾನ ಇಟ್ಟಾಗ ಚಿನ್ನದ ಸರದಲ್ಲಿ 85 ಗುಂಡು ಇತ್ತು. ಚಿನ್ನ ಬಿಡಿಸಿ ಅದನ್ನು ಮನೆ ತಂದಾಗ 77 ಗುಂಡು ಮಾತ್ರ ಇದೆ ಅಂತ ಹೇಳಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಕೆಲವರ ಚಿನ್ನದ ಸರದಲ್ಲಿ ಕೊಂಡಿಗಳೇ ಕಟ್ಟಾಗಿದೆಯಂತೆ. ಬ್ಯಾಂಕ್ ಬಳಿ ಬಂದು ಗ್ರಾಹಕರು ಗಲಾಟೆ ಮಾಡ್ತಾ ಇದ್ದಾರೆ, ಮುತ್ತಿಗೆ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಕೆನರಾ ಬ್ಯಾಂಕ್ ಸಿಬ್ಬಂದಿ ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಒಬ್ಬೊಬ್ಬರನ್ನೇ ಕರೆದು ಯಾರಿಗೆಲ್ಲ ಅನುಮಾನ ಇದೆ, ತೂಕದಲ್ಲಿ ವ್ಯತ್ಯಾಸ ಬಂದಿದೆ ಅಂತ ಅವನ್ನೆಲ್ಲ ಕರೆದು ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿ ಪರಿಶೀಲನೆ ಮಾಡ್ತಾ ಇದ್ದಾರೆ. ನಮಗೆ ಚಿನ್ನ ಅಡ ಇಡ್ಸ್ಕೊಳ್ಳೋವಾಗ ನಾನು 206 ಗ್ರಾಮ್ ಚಿನ್ನ ತಂದಿದ್ದೆ. ಅದರಲ್ಲಿ ಅವರು ಇದರಲ್ಲಿ ಸ್ಟೋನ್ ಇದೆ, ಮುತ್ತಿದೆ, ಹವಳ ಇದೆ. ಚಿನ್ನ ಇರೋದು 184 ಗ್ರಾಮು ಮೇಡಮ್. 210 ಗ್ರಾಮ್ನ ಒಂದ್ ಕಡೆ ಬರ್ಸ್ಕೊಂಡ್ರು, 184 ಗ್ರಾಮ್ನ ಒಂದು ಬಿಳಿ ಕಲರ್ ಸ್ಲಿಪ್ ಕೊಟ್ಟು ಬರ್ಸ್ಕೊತಾರೆ ಸರ್. ಯಾವುದೇ ತರದ ಪ್ರೊಸೆಸ್ ಆಗಲಿ ಅಥವಾ ಅದಕ್ಕೊಂದು ಫಾರ್ಮ್ಯಾಟ್ ಆಗಲಿ ಇರಲ್ಲ. ಒಂದು ಬಿಳಿ ಕಲರ್ ಚೀಟಿಯಲ್ಲಿ ಬರ್ಸ್ಕೊಂಡ್ರು. ಬಂದು ಕೇಳಿದೆ, 212-13 ಗ್ರಾಮ್ ಇದನ್ನ ಅಶ್ವಿನ್ ಅಂತ ಇದ್ದೀನಿ ಆಚಾರ, ಹೆಂಗೆ 184 ಗ್ರಾಮ್ ಬರ್ದ್ರಿ ಅಶ್ವಿನ್ ಅವರೇ ಅಂದ್ರೆ, ಮೇಡಮ್ ಸಿಂಪಲ್, ನಿಮ್ದು 4 ಲಾಂಗ್ ಚೈನಲ್ಲೂ ಮುತ್ತು, ಹವಳ ಇದೆ, ರೂಬಿಗಳಿದೆ, ಅದನ್ನ ತೆಗೆದು ಬರೀ ಚಿನ್ನ ಮೆನ್ಷನ್ ಮಾಡಿದ್ದೀನಿ. ಕೆನರಾ ಬ್ಯಾಂಕ್ ಅಲ್ವಾ ಮೇಡಮ್, ನಮ್ಮನ್ನೇ ಡೌಟ್ ಮಾಡ್ತೀರಾ? ಬರೋಕೆ ಹಂಗೆ ಇರುತ್ತೆ, 184 ಗ್ರಾಮ್ ಚಿನ್ನದಷ್ಟೇ ಮೆನ್ಷನ್ ಮಾಡಿದ್ದೀನಿ ಅಂದ್ರು. ಬ್ಯಾಂಕ್ನ ನಂಬ್ಕೊಂಡು ನಾವು ಮನೆಗೆ ಹೋದ್ವಿ ಸರ್. ಬಿಡಿಸ್ಕೊಳಕ್ಕೆ ಅಂತ ಬಂದ್ರೆ ಮುತ್ತು, ಹವಳ ಎಲ್ಲ ಸೇರಿ 184 ಗ್ರಾಮ್ ಇದೆ ಸರ್. ಪ್ರತಿ ಲಾಂಗ್ ಚೈನು ಶಾರ್ಟ್ ಆಗಿದೆ. ನಂದು ಒಬ್ಳದೇ ಅಲ್ಲ ಸರ್, ಒಳಗಿರೋರು ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ. ಮಾಂಗಲ್ಯ ಚೈನ್ ಬಂದು ನಮ್ದು 50 ಗ್ರಾಮ್ ಇತ್ತು, ಇವಾಗ ಅದು 46.5 ಆಗಿದೆ. ಹಿಂದ್ಗಡೆ ಕೊಂಡಿ ಎಲ್ಲ ಕಟ್ಟಾಗಿದೆ ಅದು. ಆಮೇಲೆ ಲಾಂಗ್ ಚೈನ್ ಇದೆಯಲ್ಲ, ಅದು ತುಂಬ ಉದ್ದ ಇತ್ತು, ನನಗೆ ಗೊತ್ತು, ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ಈಗ ಅದು ನೆಕ್ಲೆಸ್ ಥರ ಆಗ್ಬಿಟ್ಟಿದೆ, ಅಂದರೆ ತುಂಬಾ ಶಾರ್ಟ್ ಆಗಿದೆ. ಅಂದರೆ ಅದರಲ್ಲಿ 4 ಗ್ರಾಮ್ ಹೋಗಿದೆ, ಮತ್ತು ಇನ್ನೊಂದು ಚೈನಲ್ಲಿ ಅರ್ಧ ಗ್ರಾಮ್ ಹೋಗಿದೆ. ಒಟ್ಟು ಟೋಟಲ್ ನನಗೆ 9 ಗ್ರಾಮ್ ಲಾಸ್ ಆಗಿದೆ ಸರ್. ಒಂದು ಮಾಂಗಲ್ಯ ಸರ ಬಂದು 30 ಗ್ರಾಮ್ ಇರೋದು, ಅದು ಈಗ ಬಂದು ನೋಡಿ ವೆಯ್ಟ್ ಬಂದರೆ 26, ಅದರಲ್ಲೂ 23 ಮಾಡಿದ್ದಾನೆ. ವೇಸ್ಟೇಜ್ ಎಲ್ಲ ತೆಗ್ದಿ ಅಂತ ಕೇಳಿ ತೂಕ ಮಾತ್ರ ಕರೆಕ್ಟಾಗಿದೆ. ಕತ್ತಿಗೆ ಹಾಕಿ ನೋಡಿದ್ರೆ ತುಂಬ ತುಂಡ ಬರ್ತಾ ಇದೆ. ಅವ್ರು ನೋಡಿದ್ರೆ ಬರೀ 4-5 ಜನ ಮಿಸ್ ಯು ಅಂತಾರೆ, ಇಲ್ಲಿ ನೋಡಿದ್ರೆ ತುಂಬ ಜನ ಮಿಸ್ ಯು ಆಗಿದೆ. ನಮಗೆ ಆಮೇಲೆ ಲಾಂಗ್ ಸರಗಳಲ್ಲಿ ಕೊಂಡಿಗಳು 8 ಇದೆ. ಕರೆಕ್ಟಾಗಿ ನೋಡಿದ್ರೆ ಅದು ಗೋಲ್ಡ್ ಥರ ಕಾಣಿಸ್ತಾ ಇಲ್ಲ. ಕೇಳಿದ್ಕೆ ಇಲ್ಲ, ಅದು ಬೆಳಕಿಗೆ ಆ ಥರ ಕಾಣ್ತಾ ಇದೆ ಅಂದರು. ಸರ್, ನಾನು ಇಲ್ಲಿ ಗೋಲ್ಡ್ 8 ವರ್ಷದಿಂದ ಇಡ್ತಾ ಇರೋದು ಸರ್. ಲೀವ್ ಮಾಡಿಸ್ಕೊಳ್ಳೋದು ಮತ್ತೆ ಹೋಗ್ತಾ ಇದ್ದಿದ್ದು ಹಾಗೇನೆ. ಮೇಡಮ್, ನೀವು ಬಿಡಿಸ್ಕೊಳ್ಳುವಾಗ ನಾನು 25 ಗ್ರಾಮ್ ಕೊಡ್ತೀನಿ, ಹೇಗೆ ಕೊಡ್ತೀಯ ಅಂದಾಗ, ಈಗ 10 ಗ್ರಾಮ್ಗೆ 1.5 ಗ್ರಾಮ್ ನಾವು ತೆಗಿತೀವಿ, 20 ಗ್ರಾಮ್ಗೆ 1.5 ಗ್ರಾಮ್ 3, ಅಲ್ಲಿಂದ 5 ಗ್ರಾಮ್ಗೆ ಇಷ್ಟು ತೆಗೆದ್ಬಿಟ್ಟು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವ್ನು 25 ಗ್ರಾಮ್ ಬರ್ದಿಲ್ಲ ಸರ್, ನನಗೆ ಕಮ್ಮಿ ಬರೆದು ಕೊಟ್ಟಿದ್ದಾನೆ. ಆಮೇಲೆ ಸಿಂಗಲ ತೂಕ ಹಾಕೊಂಡ್ರು ಹಾಕಿಲ್ಲ, ಇವನು ಒಟ್ಟಿಗೆ ತೂಕ ಹಾಕ್ಬಿಟ್ಟು ಕೊಟ್ಟಿದ್ದಾನೆ. ನನಗಿದು ಈಗ ಮೊನ್ನೆ ಗೊತ್ತಾದ ತಕ್ಷಣ ನಾನು ಬಂದು ಗಲಾಟೆ ಮಾಡಿದಾಗ ಇವರು ಇಲ್ಲ ಕರೆಕ್ಟಾಗಿ ಇರುತ್ತೆ ಎಲ್ಲರದ್ದು, ಏನಿಲ್ಲ ಹೋಗಿ ಅಂತ ಹೇಳಿದ್ರು. ನನಗೆ ಟೋಕನ್ ಕೊಟ್ಟ ಪ್ರಕಾರದಲ್ಲಿ ನಾನು ಬುಧವಾರ ಚೆಕ್ ಮಾಡಿದಾಗ ನನ್ನ ನೆಕ್ಲೆಸು 25 ಗ್ರಾಮ್ ಇರೋದ್ರಲ್ಲಿ 21 ಗ್ರಾಮ್ ಇದೆ. ಮತ್ತು ಬಳೆ ಕೂಡ ನಾನು ಒಂದು ಬಳೆ ಮನೆದ್ರಿಗೆ ಉಜ್ಜಿದ್ದಾನೆ. ಆಗಲೂ ಕೂಡ ನಾನು ಗಲಾಟೆ ಮಾಡಿದ್ದೀನಿ, ನನ್ನ ಬಳೆ ಯಾಕೆ ಉಜ್ಜಿದ್ಯಾ ಅಂತ. ಇಲ್ಲ ಮೇಡಮ್, ಚೆಕ್ ಮಾಡಕ್ಕೆ ಅಂತ ಹೇಳ್ದ. ನಾನು ಅದನ್ನು ಸ್ಲಿಪ್ ಕೊಟ್ಟಿದ್ದೀನಿ, ಚೆಕ್ ಮಾಡೋ ಅವಶ್ಯಕತೆ ಇಲ್ಲ, ಇದು ಗೋಲ್ಡ್ ಆರ್ಮಾರ್ಕ್ ಇದೆ ನೋಡು ಅಂತ ಹೇಳಿದಾಗ ತುಂಬಾ ಉಜ್ಜಿದ್ದಾನೆ ಸರ್. ಅದು ನನಗೆ ತೂಕ ಕಮ್ಮಿ ಬಂದಿದೆ. ಹಾಗಾದ್ರೆ ಅಡ ಇಟ್ಟಿದ್ದ ಚಿನ್ನದ ತೂಕದಲ್ಲಿ ವ್ಯತ್ಯಾಸ ಬರಕ್ ಏನ್ ಕಾರಣ? ಯಾರ್ ಕಾರಣ? ಅಕ್ಕಸಾಲಿಗ ಅಶ್ವಿನ್ ಕೈ ಚಳಕ ಇದರಲ್ಲಿ ಇದೆಯಾ? 19 ಗ್ರಾಮ್ ಚಿನ್ನದ ಸರವನ್ನ ಬಿಡಿಸಿದಾಗ 16 ಗ್ರಾಮ್ ತೂಕ ಬರ್ತಾ ಇದೆ, ವ್ಯತ್ಯಾಸ ಕಂಡು ಬರ್ತಾ ಇದೆ. ಚೈನ್ ಕಟ್ ಮಾಡಿ ವೆಲ್ಡ್ ಮಾಡಿದ್ದಾರೆ ಅಂತ ಆರೋಪಗಳನ್ನ ಮಾಡಲಾಗ್ತಿದೆ. ಮೈಸೂರಿನ ಗಾಯತ್ರಿ ಅನ್ನೋರಿಗೆ ಸೇರಿದಂತ ಚಿನ್ನದ ಸರ ಅದು. ನ್ಯೂಸ್ 18 ಸುದ್ದಿ ಪ್ರಸಾರದ ಬೆನ್ನಲ್ಲೇ ಅಶ್ವಿನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲು ಮಾಡಲಾಗಿದೆ. ಫಸ್ಟ್ ಆಫ್ ಆಲ್ ಅಲ್ಲಿ ಅಡ ಇಟ್ಕೊಳ್ಳುವಂತ ಮೆಥಡೇ ಸರಿಯಾಗಿಲ್ಲ, ಮತ್ತೆ ಮ್ಯಾನೇಜರ್ ಸಹಿ ಕೂಡ ಇರೋದಿಲ್ಲ ಅಂತೆಲ್ಲ ಆರೋಪಗಳನ್ನ ಮಾಡ್ತಾ ಇದ್ರಲ್ಲ. ಈಗ ಅಕ್ಕಸಾಲಿಗ ಅಶ್ವಿನ್ ವಿರುದ್ಧ ಗಂಭೀರವಾದಂತ ಆರೋಪ ಕೇಳಿಬಂದ ಬೆನ್ನಲ್ಲೇ ಎಫ್ಐಆರ್ ಆಗಿದೆ. ಒಂದು ಚಿನ್ನದ ಸರವನ್ನ ನಿಮ್ಗೆ ಆ ಫುಟೇಜ್ ತೋರಿಸ್ತಾ ಇದೀವಿ ನೋಡಿ. ಸೊ ಒಂದು ಕಡೆ ಅದು ಬೆಂಡ್ ಆಗದೇ ಇಲ್ಲ, ಅಂದ್ರೆ ಅಲ್ಲಿ ಕಟ್ ಮಾಡಿ ಮತ್ತೆ ವೆಲ್ಡ್ ಮಾಡಿದ್ದಾರೆ, ಲೇಸರ್ ಮಾಡಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಾಗಿ ಈಗ ಅಶ್ವಿನ್ನ ಅರೆಸ್ಟ್ ಮಾಡಿದ ಮೇಲೆ
ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ, ಯಾರ ಕೈವಾಡ ಇದೆ, ಬ್ಯಾಂಕ್ ಸಿಬ್ಬಂದಿಯ ಪಿತೂರಿನೂ ಇದರಲ್ಲಿ ಇದೆಯಾ ಅಥವಾ ಅಶ್ವಿನ್ ಮಾತ್ರ ಇದನ್ನು ಮಾಡಿದಾರಾ ಏನು ಅಂತ ಎಲ್ಲ ವಿಷಯಗಳು ಬೆಳಕಿಗೆ ಬರುತ್ತೆ. 19 ಗ್ರಾಮ್ ಚಿನ್ನದ ಸರ ಅಡ ಇಟ್ಟಿದ್ರು, ಬಿಡಿಸ್ ನೋಡಿದಾಗ 16 ಗ್ರಾಮ್ ಆಗಿದೆ. ಒಂದ್ ಕಡೆ ಡೌಟ್ ಬರುತ್ತೆ ಅವ್ರಿಗೆ, ಯಾಕಂದ್ರೆ ಎಲ್ಲ ಕಡೆ ಅದು ಬೆಂಡ್ ಆಗ್ತಿದೆ ಆ ಲಿಂಕ್ಗಳಲ್ಲಿ, ಆದ್ರೆ ಒಂದ್ ಕಡೆ ಮಾತ್ರ ಅದು ಬೆಂಡ್ ಆಗ್ತಿಲ್ಲ. ಸೊ ಅಲ್ಲೇ ಕಟ್ ಮಾಡಿದ್ದಾರೆ, ವೆಲ್ಡ್ ಮಾಡಿದ್ದಾರೆ ಅಂತ ಅನುಮಾನ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಈಗ ಅಶ್ವಿನ್ ಮೇಲೆ ಒಂದಿಷ್ಟು ಅನುಮಾನ ಬಂದಂತ ಬೆನ್ನಲ್ಲೇ ದೂರು ದಾಖಲಾಗಿದೆ. ಈಗ ಅಶ್ವಿನ್ ಎಲ್ಲಿದ್ದಾರೆ ಅಂತ ಹೇಳಿ ಮಾಹಿತಿ ಇದೆ. ಮತ್ತೆ ಬ್ಯಾಂಕ್ ಅವ್ರು ನಾವು ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಎಲ್ಲಿ ತನಕ ಬಂತು ಪರಿಶೀಲನೆ? ಶರ್ಮಿತಾ, ಏನು ಜನರ ಚಿನ್ನವನ್ನು ಅಡಮಾನ ಇಟ್ಟಂಥ ಚಿನ್ನವನ್ನು ಬ್ಯಾಂಕ್ನಿಂದಲೇ ಮೋಸ ಮಾಡಿರುವಂಥ ಘಟನೆ ಮೈಸೂರಿನ ಇನ್ಕಲ್ನ ಕೆನರಾ ಬ್ಯಾಂಕ್ನಲ್ಲಿ ಆಗಿರುವಂಥದ್ದು. ಇಲ್ಲಿ ನೇರವಾಗಿ ಜನರು ಆರೋಪವನ್ನು ಮಾಡ್ತಾ ಇರುವಂಥದ್ದು, ಇಲ್ಲಿ ಅಕ್ಕಸಾಲಿಗ ಏನು ಅಶ್ವಿನ್ ಆಚಾರ್ ಇದ್ದಾನೆ, ಈತನ ಕೈ ಚಳಕವೇ ನಮ್ಮ ಚಿನ್ನ ಹಾಳಾಗಲಿಕ್ಕೆ ಕಾರಣ ಅಂತ ಜನರು ನೇರವಾಗಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಬ್ಯಾಂಕ್ ಸಿಬ್ಬಂದಿಗಳು ಸಹ ಈತನ ಜೊತೆ ಕೈ ಜೋಡಿಸಿರ್ಬೋದು. ಯಾಕಂತ ಹೇಳಿದ್ರೆ ಇವರು ಅಡವಿಟ್ಟುಕೊಳ್ಳುವಂತಹ ಪದ್ಧತಿ ಏನಿದೆ ಆ ಪ್ರೋಟೋಕಾಲ್ ಕೂಡ ಸರಿ ಇಲ್ಲ. ಯಾಕಂತ ಹೇಳಿದ್ರೆ ಯಾವುದು ಸರಿಯಾದಂಥ ಒಂದು ಬ್ಯಾಂಕ್ ಮ್ಯಾನೇಜರ್ ಇರ್ಬೋದು, ಆಡಳಿತ ಮಂಡಳಿ ಯಾರ್ದು ಕೂಡ ಸಹಿ ಇಲ್ಲ ಒಂದು ಕಡೆ. ಆದರೆ ಮತ್ತೊಂದು ಕಡೆ ತೂಕದಲ್ಲಿ ವ್ಯತ್ಯಾಸ ಆಗ್ತಾ ಇದೆ, ಮತ್ತೊಂದು ಕಡೆ ಪ್ಯೂರಿಟಿ ಅಂದರೆ ಚಿನ್ನದ ಪ್ಯೂರಿಟಿಯಲ್ಲೂ ಕೂಡ ವ್ಯತ್ಯಾಸ ಕಾಣ್ತಿದೆ. ನೇರವಾಗಿ ಇದರಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದೆ. ಸದ್ಯ ಆರೋಪಿ ಅಶ್ವಿನ್ ನಾಪತ್ತೆ ಆಗಿರುವಂಥದ್ದು. ಈಗಾಗಲೇ ಮೈಸೂರಿನ ವಿಜಯನಗರದಲ್ಲಿ ನ್ಯೂಸ್ 18 ಸುದ್ದಿ ಪ್ರಸಾರ ಮಾಡಿದ ನಂತರ ಆತನ ಮೇಲೆ FIR ಕೂಡ ದಾಖಲಾಗಿರುವಂಥದ್ದು. ಆದರೆ ಸದ್ಯಕ್ಕೆ ಇಲ್ಲಿ ಒಂದಂತೂ ಪ್ರಶ್ನೆ ಕಾಡ್ತಾ ಇದೆ, ಜನರು ಬ್ಯಾಂಕನ್ನು ನಂಬಿ ಇಟ್ಟಂಥ ಚಿಹ್ನೆ ಏನಿದೆ ಅದು ಈಗ ಮೋಸ ಹೋಗಿರುವಂಥದ್ದು. ಸದ್ಯ ಬ್ಯಾಂಕ್ನವರು ನಾವು ಮಾತನಾಡಿಸ್ಲಿಕ್ಕೆ ಪ್ರಯತ್ನವನ್ನು ಪಟ್ಟರೆ ಯಾರು ಕೂಡ ಮಾತನಾಡೋಕ್ಕೆ ರೆಡಿ ಇಲ್ಲ. ನಾವು ಆಗಿರುವಂಥ ಏನು ಈ ಅನಾಹುತ ಇದೆ ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತೇವೆ. ಎಲ್ಲರದ್ದು ಕೂಡ ಯಾವ್ಯಾವ ರೀತಿ ಸಮಸ್ಯೆ ಆಗಿದೆ ಅವನ್ನೆಲ್ಲ ನೋಡಿ ಪರಿಶೀಲನೆ ಮಾಡಿ ಅವ್ರಿಗೆ ನ್ಯಾಯ ಒದಗಿಸುವಂಥ ಕೆಲಸವನ್ನು ಮಾಡ್ತೇವೆ ಅಂತ ಜನರಿಗೆ ಹೇಳಿ ಕಳಿಸ್ತಾ ಇದ್ದಾರೆ, ಹೊರತು ಮೀಡಿಯಾ ಮುಂದೆ ಬರ್ತಾ ಇಲ್ಲ. ಇದು ಒಂದು ಕಡೆ. ಮತ್ತೊಂದು ಕಡೆ ಜನರು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಗಾಯತ್ರಿ ಅಂದರೆ ಮೈಸೂರಿನ ಗಾಯತ್ರಿ ಎಂಬವರು 19 ಗ್ರಾಮ್ ಚೈನನ್ನು ಇಲ್ಲಿ ಇಟ್ಟಿದ್ದದ್ದು. ಆದರೆ ಈಗ ಅದು ಬಿಡಿಸಿ ನೋಡಿದಂಥ ಸಂದರ್ಭದಲ್ಲಿ 16 ಗ್ರಾಮ್ ಚಿನ್ನ ಬಂದಿರುವಂಥದ್ದು. ಒಂದು ಕಡೆ 4 ಕೊಂಡಿಗಳು ಕಾಣೆಯಾಗಿದೆ, ಅದನ್ನು ವೆಲ್ಡ್ ಕೂಡ ಮಾಡಿದ್ದಾರೆ ಅನ್ನುವಂಥ ಗಂಭೀರವಾದ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಇವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀವಿ. ಎಲ್ಲೋ ಆರೋಪಿ ಅಶ್ವಿನ್ ಅವರು ಚಿನ್ನವನ್ನು ಕಳುವು ಮಾಡಿರೋದು ಮೇಲ್ನೋಟಕ್ಕೆ ಸಾಬೀತಾದರೂ ಕೂಡ ಪೊಲೀಸರ ತನಿಖೆಯಿಂದ ಯಾವ ರೀತಿ ಈತ ಮಾಡ್ತಾ ಇದ್ದೆ, ಈತನ ಹಿಂದೆ ಯಾರಿದ್ರು ಅನ್ನುವಂಥ ಸತ್ಯಾಸತ್ಯತೆಗಳು ಗೊತ್ತಾಗಬೇಕಾಗಿದೆ ಶರ್ಮಿತಾ. ಫೈನ್, ಈಗ ಅಶ್ವಿನ್ ಎಲ್ಲಿ ಪರಾರಿ ಆಗಿದಾನಾ ಅಥವಾ ಅಲ್ಲೇ ಇದಾನಾ? ಅದಕ್ಕೇನಾದ್ರೂ ಎಕ್ಸ್ಪ್ಲನೇಷನ್ ಕೊಡುವಂತ ಪ್ರಯತ್ನಗಳು ನಡೀತಾ ಇದೆಯಾ? ಈಗ ಒಂದ್ಸತಿ ಈ ರೀತಿ ಅನ್ಯಾಯ ಆಗಿದೆ ಅಂತ ಗೊತ್ತಾದ್ಮೇಲೆ ಇನ್ನೊಂದಿಷ್ಟು ಗ್ರಾಹಕರು ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಷ್ಟು ಜನ ಇವಾಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಆನಂದ್? ಶರ್ಮಿತಾ, ಜನರೆಲ್ಲ ಕಳೆದ 3 ದಿನಗಳ ಹಿಂದೆನೂ ಕೂಡ ವಿಜಯನಗರ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಆದರೆ FIR ಆಗಿಲ್ಲ, ಹಿಂದೆ FIR ಆಗಿರುವಂಥದ್ದು. ಆದರೆ ಯಾವಾಗ ಈ ವಿಚಾರ ತಿಳಿಯುತ್ತೋ ಕಳೆದ 3 ದಿನಗಳಿಂದಲೂ ಕೂಡ ಅಶ್ವಿನ್ ನಾಪತ್ತೆ ಆಗಿರುವಂಥದ್ದು. ಆತನ ಫೋನ್ ಕೂಡ ಸ್ವಿಚ್ ಆಫ್ ಆಗಿರುವಂಥದ್ದು. ಆತ ಎಲ್ಲಿದ್ದಾನೆ ಅನ್ನುವ ಮಾಹಿತಿಯೂ ಸಹ ಯಾರಿಗೂ ಇಲ್ಲ. ಆದರೆ ಪೊಲೀಸರು ಈಗ ಜನರಿಗೆ ಭರವಸೆಯನ್ನು ಕೊಟ್ಟಿರುವಂಥದ್ದು. FIR ದಾಖಲಾಗಿದೆ. ಇದು ಸಂಜೆ ಅಷ್ಟೊಳಗೆ ಅವ್ನು ಎಲ್ಲೇ ಇದ್ರೂ ಕೂಡ ನಾವು ಕರ್ಕೊಂಡು ಬರ್ತೀವಿ. ಅಲ್ಲದೆ ಆಗಿರುವಂಥ ಅಂದರೆ ಜನರ ಚಿನ್ನ ಹೇಗೆ ಕಳ್ತನ ಆಗಿದೆ, ಆಗಿದ್ರೆ ಈತನಿಂದ ಯಾರಿದೆ ಎಲ್ಲವನ್ನು ಕೂಡ ನಾವು ತನಿಖೆ ಮಾಡಿ ಎಲ್ರಿಗೂ ನ್ಯಾಯವನ್ನು ಒದಗಿಸುವಂತ ಕೆಲಸಕ್ಕೆ ಮುಂದಾಗ್ತೇವೆ. ಯಾರು ಕೂಡ ಆತರ ಪಡುವಂತದ್ದು ಬೇಡ. ಈ ವಿಷಯ ಬೆಳಕಿಗೆ ಬಂದಿದ್ದು ಹೆಂಗೆ? ಅಶ್ವಿನ್ ಬ್ಯಾಂಕ್ ನಲ್ಲಿ ಎಷ್ಟು ದಿನದಿಂದ ಕೆಲಸ ಮಾಡ್ತಾ ಇದ್ದ? ಅಂದ್ರೆ ಕರ್ದಾಗ ಬರ್ತಾರೆ ಅಕ್ಕಸಾಲಿಗರು, ಅಡ ಇಡೋಕೆ ಒಂದು ಗ್ರಾಹಕರು ಬಂದಿದ್ದಾರೆ ಬನ್ನಿ ಅಂದಾಗ ಬರ್ತಾರೆ, ಇಲ್ಲ ಅಂತಲ್ಲ. ಹಂಗೆ ಎಷ್ಟು ದಿನದಿಂದ ಆತ ಕೆಲಸ ಮಾಡ್ತಾ ಇದ್ನಂತೆ ಬ್ಯಾಂಕಿಗೆ? ಆಮೇಲೆ ಈ ವಿಷಯ ಹೆಂಗ್ ಬೆಳಕಿಗೆ ಬಂತು? ಶರ್ಮಿತಾ, ಕಳೆದ ಸುಮಾರು 5-6 ವರ್ಷಗಳಿಂದನೂ ಕೂಡ ಆತ ಇಲ್ಲೇ ಕೆಲಸ ಮಾಡ್ತಾ ಇರುವಂಥದ್ದು. ಆತನ ಟಾರ್ಗೆಟ್ ನೇರವಾಗಿ ಯಾವ ರೀತಿ ಇದು ಬೆಳಕಿಗೆ ಬಂತು ಅಂತಂದರೆ, ಯಾರು ವರ್ಷಾನುಗಟ್ಟಲೆ ಕೇವಲ ರಿನ್ಯೂವನ್ನು ಮಾಡಿಕೊಂಡು ಹೋಗ್ತಾ ಇರ್ತಾರೋ ಅಂಥವರ ಚೈನ್ಗಳನ್ನ ಈತ ನೇರವಾಗಿ ಟಾರ್ಗೆಟ್ ಮಾಡ್ತಾ ಇದ್ದ ಅಂತ. ಯಾಕಂತ ಹೇಳಿದ್ರೆ ವರ್ಷಗಳು ಕಳೆದರೂ ಕೂಡ ಅವರು ಬರ್ತಾರೆ ಬ್ಯಾಂಕ್ಗೆ, ರಿನ್ಯೂವಲ್ ಅಷ್ಟೇ ಮಾಡ್ಕೊಂಡು ಹೋಗ್ತಾರೆ. ಆದರೆ ಈಗ ಒಮ್ಮೆಲೆ ಬಿಡಿಸ್ಕೊಂಡು ಹೋಗುವ ಅಂದರೆ ಒಮ್ಮೆ ಈಗ ಬಿಡಿಸ್ಕೊಂಡು ಹೋಗಬೇಕು ಅಂತ ಚಿನ್ನವನ್ನು ಬಂದರು. ಅವ್ರು ಬ್ಯಾಂಕಲ್ಲಿ ಚಿನ್ನವನ್ನು ಇಟ್ಟಂಥ ಸಂದರ್ಭದಲ್ಲಿ 224 ಗ್ರಾಮ್ ಚಿನ್ನ ಇತ್ತು. ಆದರೆ ಬಿಡಿಸ್ಕೋಬೇಕಾದ್ರೆ ಅದು 180 ಗ್ರಾಮ್ ಆಗಿರುವಂಥದ್ದು. ಉಳಿಕೆ ಚಿನ್ನ ಎಲ್ಲಿ ಹೋಯ್ತು ಅನ್ನುವ ನಿಟ್ಟಿನಲ್ಲಿ ಅವರು ಪರೀಕ್ಷೆ ನಡೆಸಿದಾಗ ಈ ಘಟನೆ ಅಂದರೆ ಆತ ಸಿಕ್ಕಿ ಬಿದ್ದಿರುವಂಥದ್ದು. ಇದೇ ರೀತಿ ಒಬ್ಬರಿಂದ ಒಬ್ಬರು ಈಗ 100 ಮಂದಿ ನಮ್ಮ ಚಿನ್ನವು ಸಹ ಇದೇ ರೀತಿ ಕಳ್ತನ ಆಗಿದೆ, ಕಳುವಾಗಿದೆ, ವ್ಯತ್ಯಾಸ ಬರ್ತಾ ಇದೆ ಅಂತೇಳಿ ಬ್ಯಾಂಕ್ ಮುಂದೆ ಬರ್ತಾ ಇರುವಂಥದ್ದು. ಅಲ್ಲದೆ ಬ್ಯಾಂಕ್ ನಿನ್ನೆ ಇಂದು ಸಹ ಗಲಾಟೆ ಬೆಳಗ್ಗೆನೂ ಸಹ ಆಯಿತು. ಈಗ ಸದ್ಯಕ್ಕೆ ಪೊಲೀಸರು ಸ್ಥಳದಲ್ಲೇ ಮುಖ ಮೂಡಿರುವಂಥದ್ದು. ಯಾವುದೇ ರೀತಿಯಲ್ಲೂ ಕೂಡ ಜನರು ಭಯ ಪಡುವಂಥದ್ದು ಬೇಡ, ನಿಮ್ಗೆ ಆಗಿರುವ ಲಾಸ್ ಏನಿದೆ ಅವೆಲ್ಲವೂ ಕೂಡ ತುಂಬಿಸ್ಕೊಳ್ತೇವೆ. ಆರೋಪಿಯನ್ನು ಸಹ ನಾವು
ವಶಕ್ಕೆ ಪಡೆದು ನಂತರದಲ್ಲಿ ಯಾವ ರೀತಿ ನಾವು ನಿಮ್ಮ ಚಿನ್ನಕ್ಕೆ ಬ್ಯಾಂಕ್ನಿಂದ ಹಣವನ್ನು ಕೊಡಿಸ್ಬೇಕಾ ಅಥವಾ ಆಗಿರುವಂಥ ಲಾಸನ್ನು ತುಂಬಿಸ್ಕೊಡ್ಬೇಕಾ ಅನ್ನುವ ನಿಟ್ಟಿನಲ್ಲಿ ಕಾನೂನಾತ್ಮಕ ಒಂದು ಕ್ರಮವನ್ನು ತೆಗೆದುಕೊಳ್ತೇವೆ ಅಂತೇಳಿ ಹೇಳಿರುವಂಥದ್ದು ಶರ್ಮಿತಾ. ಈಗ ಒಂದು ಪ್ರೊಸೀಜರ್ ಅಂತ ಇರುತ್ತೆ, ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನೀವಾಗಲೇ ಹೇಳ್ದಂಗೆ ಆ ಪ್ರೊಸೀಜರ್ ಅಂತೂ ಇಲ್ಲಿ ಫಾಲೋ ಆಗ್ತಿಲ್ಲ, ಗ್ರಾಹಕರು ಅದನ್ನೇ ಕಂಪ್ಲೇಂಟ್ ಮಾಡ್ತಾ ಇದ್ರು. ಈಗ ಅಡ ಇಟ್ಟ ಚಿನ್ನ ಬಿಡಿಸ್ಕೊಂಡಂತ ಸಂದರ್ಭದಲ್ಲಿ ತೂಕವನ್ನ ಹಾಕಿ ಮತ್ತೆ ಅಲ್ಲಿ ಗ್ರಾಹಕರ ಮುಂದೆನೆ ತೋರಿಸಲು ಕೊಟ್ಟಿಲ್ವಾ? ಶರ್ಮಿತಾ, ಈತ ಬಹಳ ಬುದ್ಧಿವಂತ ಇದ್ದಾನೆ. ಯಾಕಂತ ಹೇಳಿದ್ರೆ ಇಡುವಂಥ ಸಂದರ್ಭದಲ್ಲೇ ಒಂದಷ್ಟು ಅಂದರೆ ಇದು ಸ್ಟೋನ್ಗೆ ಹೋಗುತ್ತೆ, ಇದು ಅಂದರೆ ಯಾವ ರೀತಿ ನಾವು ಚಿನ್ನವನ್ನು ಕೊಡಬೇಕಾದ್ರೆ ಇದು ಸ್ಟೋನು ಇದೆಲ್ಲ ತೆಗಿತೀವಿ, ಆ ಮಾದರಿಯಲ್ಲಿ ಚಿನ್ನವನ್ನು ಇಟ್ಕೊಂಡಂಥ ಸಂದರ್ಭದಲ್ಲೇ ಈತ ತೂಕದಲ್ಲಿ ವ್ಯತ್ಯಾಸವನ್ನು ಮಾಡಿರೋದು ಒಂದಷ್ಟು ಮಂದಿಗೆ ಗೊತ್ತಾಗ್ತಾ ಇರುವಂಥ. ಯಾಕಂತ ಹೇಳಿದ್ರೆ ಇವನು ಚಿನ್ನ ಇಟ್ಟಂಥ ಸಂದರ್ಭದಲ್ಲಿ ಯಾರಿಗೂ ಕೂಡ ಲೆಟರನ್ನು ಕೊಟ್ಟಿಲ್ಲ, ಬದಲಾಗಿ ಸಂಜೆ ಬಂದು ನೀನು ಲೆಟರ್ನ ತಗೊಂಡೋಗಿ ಅಂತ ಹೇಳಿದೆ. ಯಾಕಂದರೆ ಚಿನ್ನವನ್ನು ಸಾಮಾನ್ಯವಾಗಿ ಇಡೋಕ್ಕಂತ ಬಂದಂಥ ಜನರು ಮಧ್ಯಮ ವರ್ಗದವರಾಗಿರ್ತಾರೆ, ಒಂದಷ್ಟು ಸಮಸ್ಯೆಗೆ ಸಿಲುಕಿಸಿದಂಥವರಾಗಿರ್ತಾರೆ. ಆ ಹಿನ್ನೆಲೆ ಅವರು ಅಕೌಂಟ್ಗೆ ಹಣ ಬರ್ತಿದ್ದಂಗೆ ಆಯಿತು ಸಂಜೆ ಬಂದು ನಾವು ಸ್ಲಿಪ್ಪನ್ನು ಕಲೆಕ್ಟ್ ಮಾಡ್ಕೊಳ್ತೇವೆ ಅಂತೇಳಿ ಹೋಗಿರುವಂಥದ್ದು. ಆದರೆ ಯಾವಾಗ ಬಿಡಿಸ್ಕೊಳ್ಳೋಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಚಿನ್ನ ಇಷ್ಟಿತ್ತು, ಇಷ್ಟು ಇಟ್ಟಂಥ ಸಂದರ್ಭದಲ್ಲಿ ಯಾಕೆ ತೂಕ ಕಡಿಮೆ ಇದೆ ಅನ್ನುವ ನಿಟ್ಟಿನಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಈ ಎಲ್ಲ ಅಂಶಗಳು ಕೂಡ ಅಂದರೆ ಈ ರೀತಿಯ ಘಟನೆಗಳು, ಚಿನ್ನ ಕಳುವಾಗಿರುವಂಥದ್ದು, ಪ್ಯೂರಿಟಿಯಲ್ಲಿ ಮೋಸ ಆಗಿರುವಂಥದ್ದು ಎಲ್ಲವೂ ಕೂಡ ಬೆಳಕಿಗೆ ಬಂದಿರುವಂಥದ್ದು. ಶರ್ಮಿತಾ, ಥ್ಯಾಂಕ್ ಯು ಆನಂದ್ ಈ ಕ್ಷಣದ ಮಾಹಿತಿಗೆ.